ಕಾರ್ನಲ್ಲಿ ದೇವರ ವಿಗ್ರಹಗಳು ಅಥವಾ ಫೋಟೋಗಳನ್ನ ಇಡುವುದು ಅನೇಕ ಭಕ್ತರಲ್ಲಿ ಸಾಮಾನ್ಯ ಪದ್ಧತಿ. ಅಂಡ್ ನಾವು ಕೂಡ ಎಷ್ಟೋ ಜನ ತಮ್ಮ ಕಾರ್ಗಳಲ್ಲಿ ಗಣೇಶನ ವಿಗ್ರಹ ಫೋಟೋಗಳನ್ನ ಇಟ್ಕೊಂಡಿರ್ತೀವಿ. ವಿಶೇಷವಾಗಿ ಗಣೇಶನ ಪುಟ್ಟ ವಿಗ್ರಹವನ್ನ ಸುರಕ್ಷಿತ ಪ್ರಯಾಣಕ್ಕಾಗಿ ಡ್ಯಾಶ್ ಬೋರ್ಡ್ ಮೇಲೆ ಇಡ್ತಾರೆ. ಕಾರು ಒಂದು ಚಲಿಸುವ ವಸ್ತು ಅಥವಾ ಸ್ಥಳವಾಗಿರುವಂತಹ ಕಾರಣ ಅಲ್ಲಿ ವಿಗ್ರಹ ಇಡುವುದು ಸರಿನಾ? ಹೌದು, ಸರಿನೇ. ಆದರೆ ಗೌರವ ಹಾಗೇನೆ ಜವಾಬ್ದಾರಿಯೊಂದಿಗೆ ಇಡುವುದು ಮುಖ್ಯ. ಗಣೇಶನ ವಿಗ್ರಹವನ್ನ ಕಾರ್ನಲ್ಲಿ ಇಡಬೇಕಾದ್ರೆ ಗಟ್ಟಿಯಾದ, ಸಣ್ಣ ಮತ್ತೆ ಹಾಳಾಗದೆ ಇರುವಂತಹ ಲೋಹ, ಮರ ಅಥವಾ ಕಲ್ಲಿನ ವಿಗ್ರಹವನ್ನ ಆರಿಸಿಕೊಳ್ಳುವುದು ಉತ್ತಮ. ಡ್ಯಾಶ್ ಬೋರ್ಡ್ ಯಾವಾಗಲೂ ಸ್ವಚ್ಛವಾಗಿರಬೇಕು. ಕಾರಿನ ಚಲನವಲನ, ಬಿಸಿಲು, ಕಂಪನ ಇವನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡು ಪ್ರತಿದಿನ ವಿಗ್ರಹದ ಮೇಲೆ ಧೂಳು ಕೂರದೆ ಇರುವಂತೆ ಒರೆಸಿಕೊಳ್ಳುವುದು ಗೌರವದ ಭಾಗ. ಕಾರ್ನಲ್ಲಿ ವಿಗ್ರಹ ಇಟ್ಟಿದ್ರೂ ಕೂಡ ಅಲ್ಲಿ ಪೂಜೆ ಮಾಡಬಾರ್ದು. ಕೇವಲ ಹೂವನ್ನ ಅರ್ಪಿಸೋದು ಅಥವಾ ಪ್ರಯಾಣ ಮಾಡೋದಕ್ಕಿಂತ ಮೊದಲು ಸಣ್ಣ ಪ್ರಾರ್ಥನೆಯನ್ನ ಮಾಡೋದು ಸಾಕು. ವಿಗ್ರಹ ಹಾಳಾದ್ರೆ, ಮುರಿದ್ರೆ ಅದನ್ನ ತಕ್ಷಣ ತೆಗೆದು ಸರಿಯಾದ ರೀತಿಯಲ್ಲಿ ಮರದ ಕೆಳಗೆ ಅಥವಾ ಹರಿಯುವಂತ ನೀರಿನಲ್ಲಿ ಬಿಡಬೇಕು. ಹಾಳಾದ ವಿಗ್ರಹವನ್ನ ಕಾರ್ನಲ್ಲಿ ಇಟ್ಕೊಳ್ಳೋದು ಶುಭಕರವಲ್ಲ ಅಂತ ಹೇಳಲಾಗುತ್ತೆ. ಇನ್ನು ವಿಗ್ರಹ ಕಾರ್ನಲ್ಲಿ ಇದ್ರೂ ಕೂಡ ಚಪ್ಪಲಿಯನ್ನ ಧರಿಸಿ ಕುಳಿತುಕೋಬಹುದು. ಇದು ಸುರಕ್ಷತೆಯ ಭಾಗ. ಆದ್ರೆ ಚಪ್ಪಲಿಯೊಂದಿಗೆ ವಿಗ್ರಹವನ್ನ ಮುಟ್ಟಬಾರದು, ಹೂವನ್ನ ಅರ್ಪಿಸಬಾರದು, ಮಾಂಸ, ಮದ್ಯ ಸೇವನೆ ಅಥವಾ ತಪ್ಪು ಚಟುವಟಿಕೆಗಳನ್ನ ಕಾರ್ನಲ್ಲಿ ಮಾಡಬಾರದು. ಈ ನಿಯಮಗಳನ್ನ ಪಾಲಿಸೋಕೆ ಸಾಧ್ಯ ಇಲ್ಲದೆ ಇದ್ರೆ ಕಾರ್ನಲ್ಲಿ ವಿಗ್ರಹ ಇಡೋದೇ ಬೇಡ. ಗಣೇಶನನ್ನ ಇಡೋದು ಭಕ್ತಿ, ಆದರೆ ಅದಕ್ಕೆ ತಕ್ಕ ಗೌರವ ಇರಬೇಕು ಅಂತ ಹೇಳಲಾಗುತ್ತೆ.